ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881 ಸೆಕ್ಷನ್ 138 ಕುರಿತು ನಡೆಯುತ್ತಿರುವ 10 ಭಾಗಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋ ಸರಣಿಯ 9ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ನಡೆಯುವ ಅತ್ಯಂತ ಅಪಾಯಕರ ತಾಂತ್ರಿಕ ತಪ್ಪುಗಳು ಯಾವುವು ಹಾಗೂ ಆ ತಪ್ಪುಗಳಿಂದ ಪ್ರಕರಣವೇ ಹೇಗೆ ದುರ್ಬಲವಾಗಬಹುದು ಅಥವಾ ತಿರಸ್ಕೃತವಾಗಬಹುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸೆಕ್ಷನ್ 138 ಪ್ರಕರಣಗಳಲ್ಲಿ ಕೇವಲ ಚೆಕ್ ಬೌನ್ಸ್ ಆದರೆ ಸಾಕಾಗುವುದಿಲ್ಲ. ಕಾನೂನು ಪ್ರಕಾರ ನಿಗದಿಪಡಿಸಿರುವ ಕ್ರಮ ಮತ್ತು ಕಾಲಮಿತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅತ್ಯಂತ ಮುಖ್ಯ. ಹಲವರು ಸರಿಯಾದ ಕಾನೂನು ಕ್ರಮಗಳನ್ನು ಅನುಸರಿಸದೆ ತಮ್ಮ ಬಲವಾದ ಪ್ರಕರಣವನ್ನೇ ದುರ್ಬಲಗೊಳಿಸಿರುತ್ತಾರೆ. ಸಾಮಾನ್ಯವಾಗಿ ನಡೆಯುವ ಪ್ರಮುಖ ತಪ್ಪುಗಳು ಎಂದರೆ ಚೆಕ್ ಅಮಾನ್ಯವಾದ ಅಂದರೆ ಚೆಕ್ ಬೌನ್ಸ್ ಆದ ನಂತರ 30 ದಿನಗಳ ಒಳಗೆ ಕಾನೂನು ನೋಟಿಸ್ ಕಳಿಸದೇ ಇರುವುದು. ಸ್ನೇಹಿತರೆ, ಯಾವುದೇ ಒಂದು ಚೆಕ್ ನಿಮ್ಮ ಇದರಲ್ಲಿ ಬೌನ್ಸ್ ಆದರೆ ಅದನ್ನು ನೀವು 30 ದಿನದ ಒಳಗೆ ಅವರಿಗೆ ನೋಟಿಸ್ ಕಳಿಸಬೇಕಾಗುತ್ತೆ. ಯಾರು ಆರೋಪಿ ಇರ್ತಾನೆ, ಚೆಕ್ ಕೊಟ್ಟಿರ್ತಾನೆ, ಅವರಿಗೆ 30 ದಿನದ ಒಳಗೆ ಚೆಕ್ ಬೌನ್ಸ್ ಆಗಿರುವಂಥ ವಿಚಾರವನ್ನು ತಿಳಿಸಿ ನೋಟಿಸ್ ಕಳಿಸಬೇಕಾಗ್ತದೆ. 30 ದಿನ ಕಳಿಸೇ ಇದ್ದಾಗ ಅದು ಮತ್ತೆ ಕಾನೂನಾತ್ಮಕವಾಗಿ ನೀವು ಕಳಿಸುವುದಕ್ಕೆ ಬರುವುದಿಲ್ಲ. ಅದೇ ರೀತಿ ತಪ್ಪು ವಿಳಾಸಕ್ಕೆ ನೋಟಿಸ್ ಕಳುಹಿಸುವುದು, ಅಂಚೆ ದಾಖಲೆಗಳು ಮತ್ತು ಟ್ರ್ಯಾಕಿಂಗ್ ವರದಿಗಳನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳದೇ ಇರುವುದು ಅಥವಾ ಕಾಲಮಿತಿ ಮೀರಿದ ನಂತರ ನ್ಯಾಯಾಲಯಗಳಲ್ಲಿ ದೂರು ಸಲ್ಲಿಸುವುದು, ಕಾನೂನು ಪ್ರಕಾರ ರಿಟರ್ನ್ ಮೆಮೊ ಬಂದ ದಿನದಿಂದ 30 ದಿನದ ಒಳಗೆ ಕಾನೂನು ನೋಟಿಸ್ ಕಳಿಸಬೇಕು. ನಂತರ ನೋಟಿಸ್ ಪಡೆದ ವ್ಯಕ್ತಿಗೆ 15 ದಿನಗಳ ಕಾಲಾವಕಾಶ ನೀಡಬೇಕು. ಆ 15 ದಿನದ ಒಳಗೆ ಹಣ ಪಾವತಿಸದಿದ್ದರೆ ಮಾತ್ರ ದೂರುದಾರರಿಗೆ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ದೂರು ಸಲ್ಲಿಸುವ ಹಕ್ಕು ಉಂಟಾಗುತ್ತದೆ. ಈ ಕಾನೂನು ಕ್ರಮ ಮತ್ತು ಕಾಲಮಿತಿಗಳನ್ನು ಪಾಲಿಸದಿದ್ದರೆ ನ್ಯಾಯಾಲಯ ಪ್ರಕರಣವನ್ನು ತಿರಸ್ಕರಿಸುವ ಸಾಧ್ಯತೆ ಇರುತ್ತದೆ. ಮುಖ್ಯವಾಗಿ ಸ್ನೇಹಿತರೆ, 30, 15, 30 ಇದು ಈ ಸೆಕ್ಷನ್ 138 ಪ್ರಕರಣಕ್ಕೆ ಬಹುಮುಖ್ಯವಾದ ಕಾಲಮಿತಿ. ಮೊದಲ 30 ನಿಮಗೆ ಚೆಕ್ ನೀಡಿದ ದಿನಾಂಕದಿಂದ 30 ದಿನದ ಒಳಗೆ ಚೆಕ್ ಬೌನ್ಸ್ ಆಗಿರಬೇಕು. ಚೆಕ್ ಬೌನ್ಸ್ ಮಾಡಿದ ಮೇಲೆ ನೋಟಿಸ್ ಕಳಿಸಿರಬೇಕು. 30 ದಿನ ಆದ ಮೇಲೆ 15 ನೀವು ನೋಟಿಸ್ ಕಳಿಸಿದ ಮೇಲೆ 15 ದಿನದ ಒಳಗೆ ಆರೋಪಿ ನಿಮಗೆ ಹಣ ವಾಪಸ್ ಕೊಟ್ಟಿರಬೇಕು ಅಥವಾ ರಿಪ್ಲೈ ನೀಡಿರಬೇಕು. 15 ದಿನ ಆದ ಮೇಲೆ ಅವರು ಹಣ ವಾಪಸ್ ಕೊಡದೇ ಇದ್ದರೆ, ರಿಪ್ಲೈ ನೀಡಿದ್ದರೂ ಸಹ ನೀವು ಕಾನೂನಾತ್ಮಕವಾಗಿ ಪ್ರಕರಣವನ್ನು ದಾಖಲಿಸಬೇಕಾಗುತ್ತದೆ. ಆ ಪ್ರಕರಣದ ದಾಖಲೆ 30 ದಿನ ಟೈಮ್ ಇರುತ್ತದೆ. 15 ದಿನ ಆದ ಮೇಲೆ ಮತ್ತೆ 30 ದಿನದ ಒಳಗೆ ನಿಮ್ಮ ದಾಖಲೆಯನ್ನು ಸೂಕ್ತ ದಾಖಲೆಗಳೊಂದಿಗೆ ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಿಸಬೇಕು. ಈ ರೀತಿ 30, 15, 30 ಈ ಪಾಲಿಸಿಯನ್ನು ಪಾಲಿಸಿದರೆ ನ್ಯಾಯಾಲಯದಲ್ಲಿ ಯಾವುದೇ ಕಾಲಮಿತಿ ನಿಮಗೆ ಏನು ತೊಂದರೆ ದೋಷವಾಗುವುದಿಲ್ಲ. 30, 15, 30 ಇದು ಕಾಲಮಿತಿ ಹೊರಗೆ ಇರುತ್ತದೆ. ಈ ನಿಟ್ಟಿನಲ್ಲಿ ದಶರಥ್ ರೂಪ್ ಸಿಂಗ್ ರಾಥೋಡ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಸೇರಿದಂತೆ ಹಲವು ತೀರ್ಪುಗಳಲ್ಲಿ ಸುಪ್ರೀಂ ಕೋರ್ಟ್ ಸೆಕ್ಷನ್ 138 ಪ್ರಕರಣಗಳಲ್ಲಿ ಕಾನೂನು ಕ್ರಮ ಮತ್ತು ನ್ಯಾಯಾಧಿಕಾರದ ನಿಯಮವನ್ನು ಗಂಭೀರವಾಗಿ ಪಾಲಿಸಬೇಕೆಂದು ಒತ್ತಿ ಹೇಳಿದೆ. ಅಲವಿ ಅಜಿ ವರ್ಸಸ್ ಪಾಲಪಟ್ಟಿ ಮೊಹಮ್ಮದ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸರಿಯಾದ ವಿಳಾಸಕ್ಕೆ ಕಳುಹಿಸಿದ ನೋಟಿಸನ್ನು ಆರೋಪಿತ ವ್ಯಕ್ತಿ ಸ್ವೀಕರಿಸದೇ ಇದ್ದರೂ ಕೆಲವು ಸಂದರ್ಭಗಳಲ್ಲಿ ಅದು ಮಾನ್ಯವಾಗಬಹುದು ಎಂದು ಹೇಳಿದೆ. ಆದ್ದರಿಂದ ಸರಿಯಾದ ವಿಳಾಸ, ಸರಿಯಾದ ದಾಖಲೆಗಳು ಹಾಗೂ ಸರಿಯಾದ ಕಾನೂನು ಕ್ರಮ ತುಂಬ ಮುಖ್ಯ. ಅನುಭವ ಹೊಂದಿದ ವಕೀಲರಿಂದ ಕಾನೂನು ನೋಟಿಸ್ ತಯಾರಿಸಿಕೊಳ್ಳುವುದು ಉತ್ತಮ. ಅಂಚೆ ರಸೀದಿಗಳು, ಟ್ರ್ಯಾಕಿಂಗ್ ವರದಿಗಳು, ನೋಟಿಸ್ ಪ್ರತಿಗಳು ಹಾಗೂ ಎಲ್ಲ ದಾಖಲೆಗಳು ಸುರಕ್ಷಿತವಾಗಿ ಉಳಿಸಿಕೊಳ್ಳಬೇಕು. ಸ್ನೇಹಿತರೆ, ಹಲವಾರು ಪ್ರಕರಣಗಳಲ್ಲಿ ದೊಡ್ಡ ಮೊತ್ತದ ವ್ಯವಹಾರ ಇದ್ದರೂ ಕೇವಲ ಒಂದು ತಾಂತ್ರಿಕ ತಪ್ಪಿನಿಂದ ಪ್ರಕರಣ ದುರ್ಬಲವಾಗಿವೆ. ಆದ್ದರಿಂದ ಸೆಕ್ಷನ್ 138 ಪ್ರಕರಣಗಳಲ್ಲಿ ಕಾನೂನು ಕ್ರಮದ ಪ್ರತಿಯೊಂದು ಹಂತವೂ ಅತ್ಯಂತ ಮಹತ್ವದ್ದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಭಾಗಗಳ ಪ್ರಮುಖ ಕಾನೂನು ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಮತ್ತು ಅಂತಿಮ ಭಾಗದಲ್ಲಿ ಪ್ರತಿಯೊಬ್ಬ ನಾಗರಿಕ ತಿಳಿಯಲೇಬೇಕಾದ ಚೆಕ್ ಸುರಕ್ಷತಾ ನಿಯಮಗಳನ್ನು ಅತ್ಯಂತ ಉಪಯುಕ್ತ ಹಾಗೂ ಸಾರ್ವಜನಿಕ ಜಾಗೃತಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.